ನೀವು ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊಂಡು ಎಲ್ಲಿದ್ರಿ ರಕ್ಷಕ್ ಅವರು? ಇದೇ ಒಂದ್ 6 ತಿಂಗಳು ಮುಂಚೆ ನೋಡಿದ ರಕ್ಷಕ್ ಬೇರೆ ಆಗಿತ್ತು. ಇನ್ನು ಮೇಲೆ ರಕ್ಷಕ್ ಕಾಣಿಸಲ್ಲ ಕ್ಯಾಮ್ರಾ ಮುಂದೆ. ಇನ್ನು ಮೇಲೆ ಬೇರೆ ತರ ರಕ್ಷಕ್ ಕಾಣಿಸ್ತಾನೆ. ರಕ್ಷಕ್ ಅವ್ರಿಗೆ ತುಂಬಾ ಕೋಪ ಅನ್ಸುತ್ತೆ. ಅದು ನಿಜಾನ ಸುಳ್ಳ? ನೋ ವೇ. ಆ ವಿಚಾರ ಚರ್ಚೆನೇ ಆಗಿಲ್ಲ. ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಲಾಂಗ್ ಹಿಡಿತಾರ ರಕ್ಷಕ್ ಅವರು? ಜೂನ್ 21 ಗೊತ್ತಾಗುತ್ತೆ ಅಣ್ಣ ಏನ್ ಹಿಡಿತಾರೆ ಅಂತ. ಏನ್ ಹಿಡಿತಾರೆ ಅಂತ ರಕ್ಷಕ್ ಅವ್ರಿಗೆ ಗರ್ಲ್ ಫ್ರೆಂಡ್ ಇಲ್ವಾ? ಯಾವ ಬೋಳೆ ಮಗ ಹೇಳಿದ್ರಿ? ಡಿ ಬಾಸ್ ಕರೆಸ್ತಾ ಇದೀರಾ ಹೇಗೆ? ರಕ್ಷಕ್ ಬಂದ್ಬಿಟ್ಟು ಡಿ ಬಾಸ್ ಫ್ಯಾನ್ ಅಂತ ಇಡೀ ಕರ್ನಾಟಕ ಗೊತ್ತು. ಅಣ್ಣ ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಹಾಯ್ 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 ಬ್ರೋ, ಹೇಗಿದ್ದೀರಾ? ಸೂಪರ್ ಸೂಪರ್, ನೀವೆಲ್ಲ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಬ್ರೋ. ಈಗ ಬಿಗ್ ಬಾಸ್ ಇಂದ ಬಂದಾದ್ಮೇಲೆ ತುಂಬಾ ದಿನಗಳ ನಂತರ ಕಾಣಿಸ್ಕೊಂತಿದ್ದೀರಾ. ಅಣ್ಣ ಖುಷಿ ಇದೆ. ಅಂದ್ರೆ ನಾವೇನೇ ಕೆಲಸ ಮಾಡ್ಬೇಕಂತ ಹೇಳಿದ್ರು ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಗೆದ್ದೇ ಗೆಲ್ತೀವಿ. ನನ್ನ ಮಕ್ಕಳು ಹಾಲಿವುಡ್ ನವರು ಯಾರ್ಯಾರಿಗೋ ಆಸ್ಕರ್ ಕೊಡ್ತಾರೆ, ಇವ್ರಿಗೆ ಕೊಡ್ಬೇಕು ಆಸ್ಕರ್. ಇನ್ನೊಂದು ಏನು ಅಂತ ಹೇಳಿದ್ರೆ ಸೀಸನ್ 2ಗೆ ನಮ್ ತಂದೆ ಹೋಗಿದ್ರು, ಸೀಸನ್ 10ಗೆ ಮಗ ಹೋಗಿದ್ದು. ಇದೇ ಫಸ್ಟ್ ಟೈಮ್ ಇತಿಹಾಸದಲ್ಲಿ ಅಂತ ಅನ್ಕೊಂತೀನಿ. ಕಂಗ್ರಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಅಮ್ಮನ್ ಅಂದಿದ್ದು ಕೇಳಿಸಿಲ್ವಾ ಕಿವಿ ನಿಮ್ಗೆ? ಅಕ್ಕನ್ ಅಂದಿದ್ ಕೇಳಿಸಿಲ್ವಾ? ಗುಲಾಮ ಅಂದಿದ್ ಕೇಳಿಸಿಲ್ವಾ? ತಗಡು ಅಂದಿದ್ ಕೇಳಿಸಿಲ್ವಾ? ಬೇವರ್ಸಿ ಅಂದಿದ್ ಕೇಳಿಸಿಲ್ವಾ? ಸುದೀಪ್ ಅಣ್ಣ ಶ್ರೀನಿಯವರು ಓಕೆ, ಅದಕ್ಕೆ ನಾನು ಬೆಲೆ ಕೊಟ್ಟಿದ್ದೀನಿ. ಆದ್ರೆ ಎಲ್ಲದನ್ನು ತಗೊಂಡು ಹೋಗಕ್ಕೆ ಆಗಲ್ಲ. ಐ ಡೋಂಟ್ ಕೇರ್ ಎನಿ ಒನ್. ನಾನು ನನ್ನ ಮಗನಿಗೂ ಕೇರ್ ಮಾಡಲ್ಲ. ನಾನು ಮಾತಾಡೋದೇ ಹಿಂಗೆ, ನಾನು ಇರೋದೇ ಹಿಂಗೆ. ಒಂದ್ ಪದಕ್ಕೆ ನಾವು ಅಪ್ಪನ ಕರ್ಕೊಂಡ್ಬಂದು ರೋಡ್ ನಿಲ್ಸಿದ್ರು ಅಂತ ಒಂದ್ ಹೆಸರು ತಗೊಂಡು ಬೇಡ್ ಪ್ರಕಾಶ್ ಮಗನ್ ಹೇಳ್ಬಿಟ್ರೆ ಬಿಟ್ಬಿಡ್ತಾರ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಾರೆ. ನನಗೆ ಅವತ್ತೇ ಅನ್ಸಿದ್ದು ಗೂಬೆ ಅನ್ನೋ ಪದ ಇಷ್ಟು ದೊಡ್ಡದಾ ಅಂತ ಅನ್ಸ್ತು. ವಾರ ಫುಲ್ ಮಳೆ ಮರ್ತೋಗ್ಬಿಡ್ತಾರೆ ಜನ. ಸುದೀಪ್ ಅಣ್ಣ ಬಂದ್ ಏನ್ ಹೇಳ್ತಾರೆ ಅದನ್ನ ತಲೆಯಲ್ಲಿ ಇಟ್ಕೊಳ್ತಾರೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಒಬ್ರಿಗೂ ಫೋಟೋ ಕೊಡ್ತೀವಿ, ಟೈಮ್ ರೆಸ್ಟ್ರಿಕ್ಷನ್ಸ್ ಆಗ್ಲಿ ಮತ್ತೊಂದಾಗ್ಲಿ ಯಾವ್ದು ಇಲ್ಲ. ಎಲ್ರ ಜೊತೆ ಫೋಟೋ ತಗೊಂತೀವಿ, ಮಾತಾಡ್ತೀವಿ, ಖುಷಿ ಖುಷಿಯಿಂದ ಎಲ್ಲರೂ ಭೇಟಿ ಆಗೋಣ. ನೋಡ್ತೀರಾ ಫಸ್ಟ್ ಪೂಜಾ ಮಾಡಿ ತಿರ್ಗಾ ಮೀಟ್ ಮಾಡಿ ವಿಲ್ ಹ್ಯಾವ್ ಅ ಗ್ರೇಟ್ ಟೈಮ್. ಪೂಜೆ ಮಾಡಿ, ಪೂಜೆ ಅಲ್ಲ ಆಮೇಲೆ ಅದು ಹುಡುಗಿ ಅಂತ ಅನ್ಕೊಂಡ್ಬಿಡಿ. ಮಾರ್ಕೆಟ್ ಅಲ್ಲಿ ಅಣ್ಣ ಬಂದವನೇ ಯಾವನು ಮರ್ಯಾದಿನೇ ಕೊಡ್ತಾ ಇಲ್ವಲ್ಲೋ, ಕೊಡೋ ಒಂದ್ ಸೌಂಡು ಅಷ್ಟೇ ತಾನೇ ಅಣ್ಣ. ನೋಡಿ ಅಣ್ಣ, ನೋಡಿ ಅಣ್ಣ, ನೋಡಿ ಅಣ್ಣ. ಅಣ್ಣ ಬಂದ್ರು 1 ಸಾರಿ, ಅಣ್ಣ ಬಂದ್ರು 2 ಸಾರಿ, ಅಣ್ಣ ಬಂದ್ರು 3 ಸಾರಿ, ಅಣ್ಣ ಬಂದ್ರು 4 ಸಾರಿ. ಇವ್ನ್ ಕೊಡ್ತಾ ಇರ್ತಾ ಗ್ಲಾಸ್ ಟೀಗೆ ಹಂಸಲೇಖರ್ನ ಯಾಕ್ರ ಇಲ್ಲಿಗೆ ಹೇಳಿತೀರಾ? ಹೋಗ್ತಾ ಹೋಗ್ತಾ ಅದ್ರ ಬಗ್ಗೆ ಬಿಚ್ಚಿಡ್ತಾ ಹೋಗ್ತೀನಿ. ನನ್ ಕೈಲಂತೂ ನೋಡಕ್ಕಾಗಲ್ಲ. ಕಣಗ ಕಣೋ, ಕಣಗ ಕಳದು ಎಲೆಗ ಕಳದಲ್ಲ ಆಕಳ ರೊಮ್ಯಾಂಟಿಕ್ ಆಗಿ ಬರ್ಬೇಕು ಕಣೋ. ಬಸ್ರಿ ಹೆಂಗ್ಸ್ ಬಂದಂಗ್ ಗೊತ್ತಿಯಲ್ಲೋ. ನಂಗೆ ಆಗಲ್ಲಪ್ಪ, ನಿಂಗೆ ರುಕ್ಮಿಣಿ ಸಿಗ